ದಲಿತ ಜನಗಳ ಹಕ್ಕೊತ್ತಾಯಗಳು ಈಡೇರದಿದ್ದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ, ದಲಿತ ಮುಖಂಡರ ಎಚ್ಚರಿಕೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಜೂನ್ 8ರಂದು ಪಟ್ಟಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಕ್ಕೊತ್ತಾಯಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಸರ್ಕಾರಿ ಪರಂಪೋಕೋ ಜಮೀನುಗಳಲ್ಲಿ ಸಾಗುವಳಿ ಮಾಡುತ್ತಿರುವ ಪರಿಶಿಷ್ಟ ಜಾತಿಯವರಿಗೆ ಶೀಘ್ರವೇ ಪಟ್ಟ ನೀಡಬೇಕು. ಪರಿಶಿಷ್ಟ ಜಾತಿಯ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ವಸತಿ ನಿಯ ಸೌಲಭ್ಯ ಕಲ್ಪಿಸಬೇಕು. ಪರಿಶಿಷ್ಟ ಜಾತಿಯವರ ಮೇಲೆ ನಿರಂತರವಾಗಿ ಅನ್ಯ ವರ್ಗದವರಿಂದ ನಡೆಯುತ್ತಿರುವ ದೌರ್ಜನ್ಯವನ್ನ ನಿಲ್ಲಿಸುವುದು. ಪರಿಶಿಷ್ಟ ಜಾರಿಯವರಿಗೆ ಎಲ್ಲಾ ಗ್ರಾಮಗಳಲ್ಲಿ ಶಾಶ್ವತ ರುದ್ರಭೂಮಿಯನ್ನ ಕಲ್ಪಿಸಿ ಕೊಡಬೇಕು. ರೈತರ ಮೇಲೆ ದಳ್ಳಾಳಿ ಅಂಗಡಿಯವರಿಂದ ನಡೆಯುತ್ತಿರುವ ವಂಚನೆ ದೌರ್ಜನ್ಯಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು. ತಾಲೂಕಿನ ಎಲ್ಲಾ ಗ್ರಾಮಗಳ ದಲಿತ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸಬೇಕು. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಅನೈರ್ಮಲ್ಯತೆ ಕಾಪಾಡಲು ಅಗತ್ಯ ಕ್ರಮಗಳನ್ನು ಜರುಗಿಸಬೇಕು. ಗ್ರಾಮೀಣ ಪ್ರದೇಶಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಸಮರ್ಪಕವಾಗಿ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಮುಖಂಡರು ಮಾತನಾಡಿ, ಹಕ್ಕೊತ್ತಾಯಗಳು ಕೆಲವು ಸ್ಥಳೀಯ ಆಡಳಿತ ವ್ಯಾಪ್ತಿಗೆ ಸೇರಿದ್ದು ಹಲವು ಜಿಲ್ಲಾ ಮಟ್ಟದಲ್ಲಿವೆ. ಕಾರಣ ತಹಶೀಲ್ದಾರರು ತಮ್ಮ ವ್ಯಾಪ್ತಿಯ ಸಮಸ್ಯೆಗಳನ್ನು ಶೀಘ್ರವೇ ಈಡೇರಿಸಬೇಕಿದೆ. ಉಳಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಿ ಬಗೆಹರಿಸಿಕೊಳ್ಳಲಾಗುತ್ತದೆ. ಶೀಘ್ರವೇ ಸಮಸ್ಯೆಗಳು ಬಗೆಹರಿಸಿ ಸ್ಪಂದಿಸಬೇಕಿದೆ. ನಿರ್ಲಕ್ಷ್ಯ ಧೋರಣೆ ತಾಳಿದ್ದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡ ಎಸ್ ದುರ್ಗೇಶ್ ಎಚ್ಚರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ತಾಲೂಕು ಸಂಚಾಲಕ ಬಡಲಡಕು ಎಚ್ ದುರ್ಗೇಶ್, ಜಿಲ್ಲಾ ಸಂಚಾಲಕ ಕಂದಗಲ್ಲು ಪರಶುರಾಮ್, ತೆಂಗಿನಕೇರಿ ಕೊಟ್ರೇಶ್, ಕಂದಗಲ್ಲು ಪರಶುರಾಮ್, ಕೂಡ್ಲಿಗಿ ವಿ ಮಹೇಶ್ ಮಾತನಾಡಿದರು. ಟಿ ಗಂಗಾಧರ, ಸಿದ್ದಾಪುರ ಈಶ್ವರಪ್ಪ, ರಾಘವೇಂದ್ರ ಸಾಲುಮನಿ, ತಾಲೂಕು ಖಜಾಂಚಿಗಳ ಐಗಳ ಮಲ್ಲಾಪುರ ಜಿತೇಂದ್ರ, ಸಂಘಟನಾ ಸಂಚಾಲಕರಾದ ಚೌಡಾಪುರ ಯು ಬಸವರಾಜ್, ಕಾನಮಡುಗು ಎಕೆ ಫಕೀರಪ್ಪ, ಕೂಡ್ಲಿಗಿ ಕೆ ಮೂಗಪ್ಪ, ಹೊಸಳ್ಳಿ ಟಿ ಕರಿಬಸಪ್ಪ, ಮಾಲಹಳ್ಳಿ ಎಂಕೆ ಮಂಜಪ್ಪ, ಕೂಡ್ಲಿಗಿ ಕೆ ಮೂಗಪ್ಪ, ಕೂಡ್ಲಿಗಿ ಎಚ್ ಅಜಯ್ ಕುಮಾರ್, ಐಗಳ ಮಲ್ಲಾಪುರ ರಮೇಶ್, ನೆಲಬೊಮ್ಮನಹಳ್ಳಿ ವೀರೇಶ್, ತಾಯಕನಹಳ್ಳಿ ಟಿ ಕೃಷ್ಣಪ್ಪ ಸೇರಿದಂತೆ ಪಟ್ಟಣ ಸೇರಿದಂತೆ ಕ್ಷೇತ್ರದ ಎಲ್ಲಾ ಭಾಗದ ದಲಿತ ಮುಖಂಡರು, ದಲಿತ ಹೋರಾಟಗಾರರು, ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು, ನೂರಾರು ಸದಸ್ಯರು ಭಾಗವಹಿಸಿದ್ದರು. ತಹಶೀಲ್ದಾರರಿಗೆ ಪ್ರತಿಭಟನಾಕಾರರು ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಹಾಗೂ ತಾಲೂಕು ವಿವಿಧ ಗ್ರಾಮ ಘಟಕಗಳ ಪ್ರಮುಖರು, ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಎಲ್ಲ ಫ್ಲಾಗ್ ಎಲ್ಲ ನಾಕೆತ್ರಿ, ಎಲ್ಲ ಫ್ಲಾಗ್ ಎಲ್ಲ ನಾಕೆತ್ರಿ, ಕೆಳಗಡೆ ತಗೊಳ್ಳಿ, ಮೇಲೆ ಎತ್ತಿಲ್ಲ, ಕೈ ಮೇಲೆ ಇರಲಿ, ಫ್ಲಾಗ್ಸ್ ಎಲ್ಲ ಮೇಲೆ ಇರಲಿ, ಕೈ ಎತ್ತ ಮೇಲೆ ಧಿಕ್ಕಾರ ಎಲ್ಲ ಯಾರಬೇಕು, ಕೈ ಎತ್ತಿ ಸರ್ಕಾರಕ್ಕೆ ಅನ್ಯಾಯ ಮಾಡುವ ಸರ್ಕಾರಕ್ಕೆ ದಲಿತರ ಮಾಡುವ ಜಮೀನುಗಳಿಗೆ
ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ಬಿ ಕೃಷ್ಣಪ್ಪರವರಿಗೆ ದಲಿತರನ್ನ ಕಡೆಗೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ಎಲ್ಲವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ಬಾಬಾ ಸಾಹೇಬರನ್ನು ಕಡೆಗಣಿಸುವ ಸರ್ಕಾರಕ್ಕೆ, ದಲಿತರನ್ನು ಕಡೆಗಣಿಸಿದ ಸರ್ಕಾರಕ್ಕೆ, ರೈತರನ್ನು ಕಡೆಗಣಿಸಿದ ದಲ್ಲಾಳಿಗಳಿಗೆ, ರೈತರ ನಮ್ಮ ಕಾಗಪ್ಪನ ತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ ವಿನಂತಿ ಮಾಡೋದಿಷ್ಟೇ, ಇಲ್ಲಿವರೆಗೂ ಶಾಂತಿಯುತವಾಗಿ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಮನವಿಯನ್ನು ಕೊಡ್ತಾ ಇದ್ದೀವಿ. ಅಲ್ಲಿರುವಂತಹ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಮತ್ತು ಅದರ ವಿವರಣೆಯನ್ನ ನಮ್ಮ ಜಿಲ್ಲೆಯ ಮುಖಂಡರುಗಳು ಮತ್ತು ತಾಲೂಕು ಮುಖಂಡರುಗಳು ಆ ವಿಷಯಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ವಿವರವನ್ನ ನೀಡ್ತಾರೆ. ಪರಿಶಿಷ್ಟ ಜಾತಿ ಜನಾಂಗದ ಜಿಲ್ಲಾಧಿಕಾರಿಗಳನ್ನು ಮಾತಾಡಿದ್ದೀನಿ. ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಬಂಧಗಳನ್ನು ಮಾತಾಡಿದ್ದೀನಿ. ಈ ತಾಲೂಕಲ್ಲಿ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದವರ ಜಮೀನುಗಳನ್ನ ದಲ್ಲಾಳಿಗಳ ಮುಖಾಂತರ ಅವರ ಎದುರಿಸಿ ಬೆದರಿಸಿ ಬೆಂಡ್ ಫ್ಯಾನ್ ಮತ್ತು ಸೋಲರಿಗೆ ಕೊಡಿಸತಕ್ಕಂಥ ಕೆಲಸಗಳು ಕೂಡ ಆಗಿದೆ. ಅನೇಕ ಕಡೆ ಸರ್ಕಾರಿ ಜಮೀನುಗಳಲ್ಲಿ ಬೆಂಡ್ ಫ್ಯಾನು, ಸೋಲರ್ಗಳು, ವಿದ್ಯುತ್ ತಂತಿಗಳನ್ನು ಸಮಸ್ಯೆಗಳು ಆಧಾರಿತವೆ. ಈ ಬಗ್ಗೆ ಅನೇಕ ಸರಿ ನಾವು ಸರ್ಕಾರ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮೇತರು ಅದನ್ನ ನಿಲ್ಲಿಸಕ್ಕಂತ ಕೆಲಸ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ನಮಗೆ ಸರಿಪಡಿಸಕ್ಕಂತ ಕೆಲಸ ಆಗಬೇಕು. ಒಂದು ಪಕ್ಷ ಸರಿಪಡಿಸದೇ ಇದ್ದಲ್ಲಿ ಯಾವ ಇಲಾಖೆಯಲ್ಲಿ ನಮಗೆ ಅನ್ಯಾಯ ಆಗಿದೆಯೋ ಆ ಇಲಾಖೆ ಮುಂದೆ ವರದಿ ಮಾಡತಕ್ಕಂತ ಕೆಲಸ ಇಡೀ ಜಿಲ್ಲೆಯಾದ್ಯಂತ ಒಂದು ಕರೆ ಕೊಟ್ಟು ಎಲ್ಲಾ ತಾಲೂಕುಗಳಲ್ಲಿ ಜನಸಂಖ್ಯಾ ಸಮಿತಿ ರಿಜಿಸ್ಟ್ರೇಷನ್ ನಮಗೆ 47 74 75 ಹುಟ್ಟಿಕೊಂಡು 50 ವರ್ಷ ಆಗಿದೆ. ಈ ಸಂಘಟನೆ ಕೇವಲ ಕೂಡ್ಲಿಗೆ ಅಷ್ಟೇ ಸೀಮಿತ ಅಲ್ಲ, ವಿಜಯನಗರಕ್ಕೆ ಸೀಮಿತ ಅಲ್ಲ, ಇಡೀ ರಾಜ್ಯಾದ್ಯಂತ ಅಂತ ಇದೆ. ಎಷ್ಟೋ ಸಂಘಟನೆಗಳು ಹುಟ್ಟಿಕೊಂಡು ಮಧ್ಯಾಹ್ನ ಹುಟ್ಟಿಕೊಂಡು ಮಧ್ಯಾಹ್ನ ತೀರ್ಮಾನಿರ್ತಕ್ಕಂಥವಿದ್ದಾವೆ. ಈ ಸಂಘಟನೆ 50 ವರ್ಷಗಳ ಕಾಲ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹೋರಾಟಗಳನ್ನ ದೇವದಾಸಿ ಪದ್ಧತಿಗಳಲ್ಲಿ ಇವತ್ತೇನಾದ್ರೂ ಕಾನೂನುಗಳು ಬ್ರಿಟಿಷರ್ ಕಾಯ್ದೆ ದೇವದಾಸಿ ಪದ್ಧತಿ ನಿರ್ಮೂಲನೆ ಅಥವಾ ಇಲ್ಲಿಂದ ಅನೇಕ ಕಾನೂನುಗಳು ಆಗಿದಾವೆ ಅಂತಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟದಿಂದ ಆಗಿರ್ತಕ್ಕಂಥ ಈ ಚಳವಳಿಯನ್ನ ಮುಂದಿನ ದಿನಗಳಲ್ಲಿ ನಾವು ಇನ್ನೂ
ಪ್ರಬಲವಾಗಿ ಕಟ್ತೇವೆ. ನೌಕರಿಗೆ ಅಥವಾ ಇನ್ನಿತರ ಅನ್ಯಾಯ ಆಗಿರ್ತಕ್ಕಂಥವರಿಗೆ ಬೆಂಬಲವಾಗಿರ್ತೀವಿ ಅಂತಂದು ಹೇಳ್ತಾ ಈಗ ಎಲ್ಲಿವರೆಗೂ ನೀವು ಸಮಾಧಾನವಾಗಿದ್ದೀರಿ. ಈಗ ನಮ್ಮ ಮನವಿಯನ್ನ ಮಾನ್ಯ ತಹಸೀಲ್ದಾರ್ ಅವರಿಗೆ ಓದೋದ್ರ ಮುಖಾಂತರ ಅವರಿಗೆ ನೀಡೋದನ್ನ ಸರ್ಕಾರಕ್ಕೆ ಕಳಿಸಬೇಕಂತ ನಾನು ಈ ಮೂಲಕ ಅವರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ನಮ್ಮ ಇಲ್ಲೆಲ್ಲ ತಾಯಂದ್ರು ಬಂದಿದ್ದಾರೆ, ಅವರೆಲ್ಲರೂ ಲೋಕಿಕೆರೆ ಮತ್ತೆ ತಾಯಕನಹಳ್ಳಿ ಅವರು ಗುಡಿಸಲಲ್ಲಿ ವಾಸ ಮಾಡ್ತಕ್ಕಂಥವ್ರು. ಮಾನ್ಯ ತಹಸೀಲ್ದಾರ್ ಅವರು ಅವರ ಹಳ್ಳಿಗಳಿಗೆ ವಿಸಿಟ್ ಮಾಡಿ ಅವರ ಆಶ್ರಯ ನಿವೇಶನಕ್ಕೆ ಅನುಕೂಲ ಮಾಡಬೇಕು. ಅವ್ರಿಗೆ ಕುಡಿಯ ನೀರು ಮತ್ತೆ ವಾಸ ಮಾಡ್ತಕ್ಕಂಥ ವಿದ್ಯುತ್ ಆಗಿರ್ಬೋದು, ಮೂಲಸೌಕರ್ಯ ಕೊಡಿಸೋದಕ್ಕೆ ತಾವುಗಳು ನೀವು ಒಬ್ಬ ಮಹಿಳಾ ಸ್ತ್ರೀ ಅಧಿಕಾರಿ ಆಗಿರೋದ್ರಿಂದ ಆ ಮಹಿಳೆಯರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ಈ ಪರವಾಗಿ ನಾವು ಖಂಡಿತವಾಗ್ಲೂ ಮಾತಾಡ್ತೀವಿ ಅಂತಂದು ಹೇಳಿದಕ್ಕೋಸ್ಕರನೇ ನೀವು ಅದನ್ನ ಆ ಒಂದು ವಸತಿಯನ್ನ ಮೂಲಭೂತ ಸೌಕರ್ಯವನ್ನ ಕಲಿಸ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈಗ ಮನವಿ ಪತ್ರವನ್ನು ಓದಿ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರಿಗೆ ನಾನು ತಮ್ಮ ಮನವಿಯನ್ನು ಸಲ್ಲಿಸ್ತೇನೆ. ಇವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಕೂಡ್ಲಿಗಿ ತಾಲೂಕಿನಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಇಂದು ಎಲ್ಲ ನಮ್ಮ ಸಮುದಾಯದ ಪರವಾಗಿ ನಾವು ಕೂಡ್ಲಿಗಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಇಲ್ಲಿಯವರೆಗೆ ದೇಶದಲ್ಲಿ, ಕರ್ನಾಟಕದಲ್ಲಿ ಶತಶತಮಾನಗಳಿಂದ ನಮ್ಮ ಸಮುದಾಯಗಳಿಗೆ ಕುಂದಕವಾಗಿರ್ತಕ್ಕಂಥ ಸಮುದಾಯ ಬಂಧುಗಳು ಮತ್ತು ಇಲ್ಲಿ ಇರ್ತಕ್ಕಂಥ ಮಾತನಾಡರಿಗೆ ನಮ್ಮ ಸಮುದಾಯದ ಪರವಾಗಿ ನಾನು ಅವರಿಗೆ ತಿಳಿಸುವುದು ಇಷ್ಟ. ಬಂಧುಗಳೇ, ಕೂಡ್ಲಿಗಿ ತಾಲೂಕಿನಲ್ಲಿ, ಕೊಟ್ಟೂರು ಭಾಗದಲ್ಲಿ, ಸುತ್ತಮುತ್ತಲಿನ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನನ್ನ ಮಾದಿಗ ಕಮ್ಯುನಿಟಿಯ ಸಮಾಜದವರಿಗೆ ಬಹಳ ಅನ್ಯಾಯವಾಗಿರ್ತಕ್ಕಂಥ ಸಮುದಾಯ, ಕುಲಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯ. ಬಂಧುಗಳೇ, ಕೂಡ್ಲಿಗಿ ತಾಲೂಕಿನಲ್ಲಿ ಈ ಸುಮಾರು ನಾವು ನಮ್ಮ ಹಳ್ಳಿಯವರಿಗೆ 55ರಿಂದ 60 ಹಳ್ಳಿಯವರಿಗೆ ನಾವು ಕಾಲ್ನಡಿಗೆಯಿಂದ ಹೋಗಿರ್ತಕ್ಕಂಥ ವಿಚಾರ ತಮ್ಮಲ್ಲಿ ಗೊತ್ತಿರತಕ್ಕಂಥ ವಿಚಾರ. ಬಂಧುಗಳೇ, ಅಲ್ಲಿ ಹಳ್ಳಿಯವರಿಗೆ ಹೋದ್ರೆ ವಸತಿಗಳು ಸುಮಾರು ಒಂದೊಂದು ಮನೆಗಳಲ್ಲಿ 4-5 ಜನ ಮದುವೆ ಆಗಿರ್ತಕ್ಕಂಥ ಸಮಸ್ಯೆಗಳಿವೆ. ಬಂಧುಗಳೇ, ಅವರು ಮನೆಯಲ್ಲಿ ಹೋಗಕ್ಕಿಲ್ಲ, ಒಳಗಡೆ ಇರುತ್ತಿಲ್ಲ ಅಂತ ಜೀವನ ಮಾಡುತ್ತಿದ್ದಾರೆ. ಬಂಧುಗಳೇ, ನಮ್ಮ ಸಮುದಾಯವರು ಅದಾದಮೇಲೆ ಇವತ್ತು ನಮ್ಮ ಸಮುದಾಯದವರಿಗೆ ಮನೆ ಇಲ್ಲ, ಮನೆ ಇದ್ದರೂ ಕೂಡ ಅವರು ಬದುಕಲು ಜೀವ ಪಡಲಿಕ್ಕೆ ಸರ್ಕಾರದ ಒಂದು ಜಾಗವನ್ನು ಕೊಟ್ಟಿಲ್ಲ. ಬಂಧುಗಳೇ, ಹಾಗಾಗಿ ನಮ್ಮ ಸಮುದಾಯದವರಿಗೆ ನಾನು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಇಲ್ಲಿ ಇರ್ತಕ್ಕಂಥ ಈ ನಮ್ಮ ಸಮುದಾಯದ ವರ್ಗಗಳಿಗೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಿದ್ದೇವೆ. ಬಂಧುಗಳೇ, ಈ ನಾವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳು ಈಡೇರಿದರೆ ಮುಂದಿನ ದಿನಮಾನಗಳಲ್ಲಿ ನಾವು ಸರ್ಕಾರವನ್ನ ಈ ತಾಲೂಕಿನಲ್ಲಿ ಕೊಡ್ತೇವೆ ಅಂತ ಹೇಳಿಟ್ಟು ಖಂಡಿತವಾಗಿ ತಮ್ಮಲ್ಲಿ ಹೇಳ್ತೇವೆ. ಬಂಧುಗಳೇ, ಮತ್ತು ಬಂಧುಗಳೇ, ನಾವು ಇಲ್ಲಿವರೆಗೂ ನಮ್ಮ ಗಂಟಲ ಸರಿಗೆ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ನಾವು ಹೇಳಿ ಇಷ್ಟೇ, ಇವತ್ತು ಇನ್ನೊಂದು ಬಂಧುಗಳೇ, ಇವತ್ತು 11 KV ಅದು ಹೆಚ್ಚೆತ್ತು ನಮ್ಮ ಸಮುದಾಯದ ಮನೆಯಲ್ಲಿ 11 KV ಹಾದು ಹೋಗಿರ್ತಕ್ಕಂಥ ವಿಚಾರಗಳು. ಬಂಧುಗಳೇ, ಸುಮಾರು ಉದಾಹರಣೆ ಕೊಡಬೇಕಾದ್ರೆ 11 KVಗಳು ಕಾನೂನು ವಿಭಾಗದಲ್ಲಿ, ಗಂಟೋಪಡಿ ವಿಭಾಗದಲ್ಲಿ ಹಾಲೂರು ಮತ್ತು ಮಾಲೂರುಗಳಲ್ಲಿ ನಮ್ಮ ಸಮುದಾಯದ ಮನೆಗಳ ಮೇಲೆ ಜಂಟಿಯಾಗಿ ಹೋಗಿರ್ತಕ್ಕಂಥ ವಿಶ್ವಾಸಾರ್ಹ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಇಲ್ಲಿವರೆಗೆ ಅಧಿಕಾರಿಗಳು ಸರಿಯಾದ ರೀತಿಯಿಂದ ಸ್ಪಂದನೆ ಮಾಡ್ತಿಲ್ಲ, ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ತೋರಿಸಿದ್ದಾರೆ. ಅದಕ್ಕಾಗಿ ಮಾಧ್ಯಮದವರು ಸರಿಯಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಕೆಲಸಗಳನ್ನು ಮಾಧ್ಯಮದವರು ಮಾಡಬೇಕಂತ ಹೇಳ್ತು ಅವರಲ್ಲಿ ನನ್ನ ಮನೆಗೆ ಬಂಧುಗಳೇ. ಈಗ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ನಾವು ಹೇಳೋದು ಇಷ್ಟೇ, ಸುಮಾರು ಹಳ್ಳಿ ಭಾಗದಲ್ಲಿ ಖಾಲಿ ಜಾಗ ಇಲ್ಲ, ಮನೆಯನ್ನು ಜೀವನ ಮಾಡಲಿಕ್ಕೆ ಆಗುವುದಿಲ್ಲ. ಎಷ್ಟೋ ಜನ ಹೊರಗೆ ಕುಡಿಯಲು ಹೋಗ್ತಕ್ಕಂಥ ಸಂದೇಶಗಳಿದೆ. ಆಮೇಲೆ ನಮ್ಮ ಸಮುದಾಯದ ಜನರು ತೆಗೆದುಕೊಂಡು ಗುಡಿಸುಗಳನ್ನು ಸಪ್ತಕ್ಕೆ ಜೀವನ ಮಾಡ್ತಿದ್ದಾರೆ. ಇದುವರೆಗೆ ಅಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಸರ್ಕಾರ ಕೂಡ ಅದರ ಬಗ್ಗೆ ಗಮನ ಹರಿಸಿಲ್ಲ. ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳು ಖುದ್ದಾಗಿ ಆ ಹಳ್ಳಿಗಳಿಗೆ ಭೇಟಿ ಕೊಟ್ಟು ನಮ್ಮ ಸಮುದಾಯದ ಜನರಿಗೆ
ಅಂಬೇಡ್ಕರ್ ತಾಲೂಕಲ್ಲಿ ಇರ್ಬೋದು, ಗಂಗಾದಲ್ಲಿ ಇರ್ಬೋದು, ಸ್ಲಮ್ ಏರಿಯಾ ಭಾಗದಲ್ಲಿ ಖಾಲಿ ಕಟ್ಟಿದ್ದೇನೆ. ಅಲ್ಲಿ ಮನೆಯನ್ನು ಕೊಟ್ಟೇ ಇಲ್ಲ. ಎಷ್ಟೋ ದಿನಗಳು ದೇವದಾಸಿ ಮಕ್ಕಳು ಕಡುಬಟ್ಟು ಮನೆ ಮಾಡ್ತಿದ್ದಾರೆ. ಅಲ್ಲಿ ಗೊತ್ತಿದೆ ಆ ಜನರಿಗೆ ನನಗೆ ಗೊತ್ತಿಲ್ಲ. ಹಾಗೆ ಕಾಯಿನಲ್ಲಿ ಇರ್ಬೋದು, ಸಕಾಲದ ಹಟ್ಟಿ ಕಾಪಲ್ಲಿ ಇರ್ಬೋದು, ಈಗ ಸಾಕಷ್ಟು ಹಳ್ಳಿಗೆ ಜೀವನಕ್ಕೆ ಬಳ್ಳಿಕಲ್ಲು ಕಾಲದಲ್ಲಿ ಎಷ್ಟೋ ಲೋಕದಲ್ಲಿ ಹಳ್ಳಿಗಳಿರ್ತಕ್ಕಂಥಕ್ಕೆ ಬಡ್ಡೆಗಳು ಲೋಕಿಗಳಿರ್ಬೋದು. ಇದು ಸಾಕಷ್ಟು ಕಾಲದಲ್ಲಿ ಜನತೆಗೆ ಒಂದು ಚೂರು ಈ ಸರ್ಕಾರ ಆಮೇಲೆ ಅಧಿಕಾರಿಗಳ ಎಚ್ಚೆತ್ತುಕೊಂಡಿಲ್ಲ. ಸರ್ಕಾರ ಅಧಿಕಾರಿಗಳ ಮುಖ್ಯಮಂತ್ರಿಗಳ ಎಚ್ಚೆತ್ತುಕೊಂಡು ನಮ್ಮ ಸಮುದಾಯದ ಬಗ್ಗೆ, ಅದರಲ್ಲಿ ಎಕ್ಸೆಪ್ಟ್ ಮಾಲಿಕ ಸಮುದಾಯದ ಬಗ್ಗೆ ಎಲ್ಲಿ ಒಂದೇ ಆಗಿದೆ ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳು ಸರ್ಕಾರಿ ಕಂಪನಿಗೆ ತಂದು ನಮ್ಮ ಸಮುದಾಯದ ಜನಗಳಿಗೆ ನ್ಯಾಯವನ್ನು ಒದಗಿಸಿ ಕೊಡದೆ ಅಂದ್ರೆ ಮುಂದಿನ ನಿರ್ಮಾಣಗಳಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ. ಇಲ್ಲಿ ಇವತ್ತು ಏನು ಸಾವಿರ ಜನ ಸೇರಿ ಇವತ್ತು ದೊಡ್ಡ ಸೋಲತ್ತಾಗಿ ಪ್ರತಿಭಟನೆಯನ್ನು ಮಾಡಿಲ್ಲ. ಈ ಕೂಡಿ ತಾಲೂಕಿನ ಈ ಜಿಲ್ಲೆಯಲ್ಲಿ ಡೈರಿ ಸತ್ಯಾಗ್ರಹವನ್ನು ನಾವು ನಮ್ಮ ಕೆಲಸ ಈಗಿನ ಬಗ್ಗೆ ಮಾಡಬೇಕಾಗುತ್ತದೆ ಅಂತ ನಮ್ಮ ಗಮನಕ್ಕೆ ತರುತ್ತಾ ಇಲ್ಲಿವರೆಗೆ ನಮಗೆ ಈ ಮಾಧ್ಯಮದ ಮಿತ್ರರು ಇಡೀ ನಮ್ಮ ಸಮುದಾಯದವರಿಗೆ ಬೆಳಿಗ್ಗೆ 9 ಗಂಟೆಯವರೆಗೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಅಂತ ಹೇಳ್ಬಿಟ್ಟು ಮುಂಜಾನೆಯಿಂದ ಮಾಧ್ಯಮದ ಮಿತ್ರರು ನಮ್ಮ ಸಮುದಾಯದ ಇಲ್ಲಿ ಇದ್ದಿದ್ದ ಹಕ್ಕುಗಳನ್ನು ನಮ್ಮ ಸमुदाಯದ ಪರವಾಗಿ ನಾನು ಅವರಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ದಲಿತರ ಹೋರಾಟವನ್ನು ಕಡೆಗಣಿಸಿದ ಭ್ರಷ್ಟ ಸರ್ಕಾರಕ್ಕೆ, ದಲಿತರ ಹೋರಾಟದ ಬಗ್ಗೆ ಏನು ಮೇಡಮ್ ಅವರು ಯಾಕೋ ಒಂದು ರೀತಿಯಲ್ಲಿ ಕಾಯ್ದುಬಿಡೋರು, ಯಾಕೋ ಕಾಯ್ತದಾರ ಅವೇನು ಹೋರಾಟ ಮಾಡ್ತಿದ್ರು ಮಾಡಬೇಡ ಅನ್ನೋ ರೀತಿಯಲ್ಲಿ ಬೇಜಾರು ಜನವನ್ನ ತೋರ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಬಹಳ ನೋವಿನ ಸಂಗತಿ. ದಯಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಅವರಿಗೆ ಇಂಟಿಮೇಷನ್ ಕೊಡಬೇಕು, ಈ ರೀತಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿ. ಕರ್ನಾಟಕ ಜನಸಂಘ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ಜನಸಂಘ ಸಮಿತಿ ಹೋರಾಟಕ್ಕೆ, ದಲಿತರನ್ನು ಕಡೆಗಣಿಸುವ ಭ್ರಷ್ಟ ಸರ್ಕಾರಕ್ಕೆ, ರೈತರಿಗೆ ಮೋಸ ಮಾಡುವ ದಲ್ಲಾಳಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಸಹ ನಮ್ಮ ಸಮುದಾಯ ಹಿಂದುಳಿದಕ್ಕೂ ಸಹ ನಮ್ಮ ತಾಲೂಕು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದುವರೆದಿದೆ ಎಂಬ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಇದು ಅವ್ರು ಹೇಳುವಂತ ಮತ್ತು ನಮಗೆ ನೀಡುವಂತ ಸುಳ್ಳು ಮಾಹಿತಿ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಭಾರತ ಸರ್ಕಾರ ತಂದಿರ್ತಕ್ಕಂಥ ಶಿಕ್ಷಣ ಹಕ್ಕು ಕಾಯ್ದೆ RT ಯೋಜನೆಯಲ್ಲಿ ಮಕ್ಕಳಿಗೆ ನಮ್ಮ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳನ್ನ ಖಾಸಗಿ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಿರ್ತಕ್ಕಂಥ ಕಾನೂನನ್ನ ಈ ಸರ್ಕಾರ ಯಾವ ರೀತಿಯಾಗಿ ಅದನ್ನ ಮಾರ್ಪಾಡು ಮಾಡಿಸಿದ್ರೆ, ಒಂದು ವಾರ್ಡಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ಒಂದು ಗ್ರಾಮದಲ್ಲಿರ್ತಕ್ಕಂಥ ಆ ಮಗು ಆ ಒಂದು ಗ್ರಾಮದಲ್ಲಿರುವಂತಹ ಶಾಲೆಗೆ ನಾವು ಅಡ್ಮಿಷನ್ ಮಾಡಿಸ್ತೀವಿ. ಖಾಸಗಿ ಶಾಲೆಗಳು ಎಲ್ಲ ಒಂದೇ ವಾರ್ಡಲ್ಲಿ ಸಾಧ್ಯನಾ? ನಮ್ಮ ಇಡೀ ಕೂಡ್ಲಿಗಿ ಪಟ್ಟಣದಲ್ಲಿ 6 ಖಾಸಗಿ ಶಾಲೆಗಳಿವೆ, 20 ವಾರ್ಡ್ಗಳಿವೆ. ಎಲ್ಲ ಶಾಲೆಗಳು ಒಂದೇ ವಾರ್ಡಲ್ಲಿ ಖಾಸಗಿ ಶಾಲೆಗಳು ನಿರ್ಮಾಣ ಆಗಿವೆ. ಅಲ್ಲಿ ಇನ್ನುಳಿದಿರ್ತಕ್ಕಂಥ ಇನ್ನೂ 19 ವಾರ್ಡ್ ಎಲ್ಲಿ ಹೋಗಬೇಕು? ಇದು ನಮಗೆ ಅನ್ಯಾಯ ತಾನೆ, ಇದು ನಮಗೆ ಶಿಕ್ಷಣದಿಂದ ವಂಚನೆ ಮಾಡ್ತಕ್ಕಂಥ ದಾರಿ ತಾನೆ. ಆದ್ರೂ ಸಹ ಸರ್ಕಾರ ಇದನ್ನ ಪರಿಗಣಿಸ್ತಾ ಇಲ್ಲ. ನಮ್ಮ ಕೂಡ್ಲಿಗಿ ತಾಲೂಕು 100% 100 ಫಲಿತಾಂಶವನ್ನು ಪಡೆದಿದೆ ಅಂತ ಹೇಳಿ ಪತ್ರಿಕೆಗಳಿಗೆ ಕೊಡ್ತಾರೆ. ಆಮೇಲೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ತಮ್ಮ ವೃತ್ತಿಪರಕ್ಕೋಸ್ಕರ ವಿದ್ಯಾಭ್ಯಾಸ ಮಾಡಿಕೊಂಡು ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟಾದಲ್ಲಿ ಆಯ್ಕೆ ಆಗದೆ ಖಾಸಗಿ ಕೋಟಾದಲ್ಲಿ ಇರಲು ಖಾಸಗಿ ಶಾಲೆಗಳಲ್ಲಿ ಪ್ರವೇಶ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಅವರಿಗೆ ಸ್ಕಾಲರ್ಶಿಪ್ ಬೇಡ ಅಂದ್ರೂ ವಸತಿ ಉಳ್ಕೊಳ್ಳಿಕ್ಕೆ ವಸತಿ ವ್ಯವಸ್ಥೆಯನ್ನು ಸಹ ಕೊಡ್ತಾ ಇಲ್ಲ. ಇದನ್ನು ನಾವು ಹಲವಾರು ಬಾರಿ ಸರ್ಕಾರದಲ್ಲಿ ತಂದಿದ್ದೇವೆ. ಕರ್ನಾಟಕ ಸಂಘದ ಸಮಿತಿಗೂ ಈ ಒಂದು ವಿಚಾರವನ್ನು ಸುಮಾರು ಬಾರಿ
ಮಾಡಿದ್ದೀವಿ. ನಮ್ಮ ಈ ಓದುವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ಸರ್, ದಯಮಾಡಿ ಈ ಬಗ್ಗೆ ಗಮನ ಹರಿಸಿ, ನಮಗೆ ಸ್ಕಾಲರ್ಶಿಪ್ ಕೊಡಿಸಿ. ಸ್ಕಾಲರ್ಶಿಪ್ ಕೊಡೋದಿಲ್ಲ, ಅಟ್ಲೀಸ್ಟ್ ವಸತಿ ನಿಲಯದಲ್ಲಿ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಮನವಿ ಮಾಡಿ. ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಇಷ್ಟೆಲ್ಲ ನ್ಯೂನತೆಗಳಿವೆ. ಮತ್ತೆ ನಮ್ಮ ಕೂಡಿಗೆ ತಾಲೂಕಿನಲ್ಲಿ ಶಾಂಕ್ಷನ್ ಆಗಿರ್ತಕ್ಕಂಥ 2 ಅಂಬೇಡ್ಕರ್ ವಸತಿ ಶಾಲೆಗಳು ಸಹ ಇಲ್ಲಿವರೆಗೂ ಕಟ್ಟಡ ಗುತ್ತಿಗೆ ಅಥವಾ ಬೇರೆ ಖಾಸಗಿ ಒಂದು ಕಟ್ಟಡದಲ್ಲಿ 2023ರಲ್ಲಿ ಶಾಂಕ್ಷನ್ ಕಾಮಗಾರಿಗಳು ಇರ್ತಕ್ಕಂಥ ಸಿಂಗಾಪುರದಲ್ಲಿ ಅಂಬೇಡ್ಕರ್ ವಸತಿ ನಿಲಯ ಇಲ್ಲಿವರೆಗೂ ಅದು ಆರಂಭವಾಗಿ ಶಾಲಾ ಮಕ್ಕಳಿಗೆ ಅಲ್ಲಿ ಹೋಗಿ ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಬಿಡವಾಡಿಯಲ್ಲಿ ಇರ್ತಕ್ಕಂಥದ್ದು ಸಹ 2015ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನಾವೆಲ್ಲ ಒಂದುಗಳಲ್ಲಿ ವಿಚಾರ ಮಾಡಿದ್ದೇವೆ. ಇಷ್ಟೆಲ್ಲ ನಾವು ಶೈಕ್ಷಣಿಕವಾಗಿ ಇನ್ನೂರು ನಮ್ಮ ಕೂಡಿಗೆ ತಾಲೂಕು ಪ್ರದೇಶದ 100 ಫಲಿತಾಂಶ ತಂದಿದೆ ಅಂತ ಹೇಳೋದಕ್ಕೆ ಹೆಂಗ್ ಹೇಳ್ತೀವಿ? ಸೊ ಈ ಎಲ್ಲವನ್ನ ನೀವು ಹೇಳ್ತಕ್ಕಂಥ ಸುಳ್ಳುಗಳನ್ನೆಲ್ಲ ಮುಚ್ಚಿಡಬೇಕು, ಮುಚ್ಚಿಡಬೇಕು. ನಮಗೆ ಶಿಕ್ಷಣ ಬೇಕು, ನಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಬೇಕು. ಹಾಗಾಗಿ ನಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ನಾವೆಲ್ಲ ಏನೆಲ್ಲ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಈ ಮೂಲಕ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ನೀಡ್ತೇವೆ. ಸೊ ಇದರೊಳಗೆ ಮಾತಾಡಿದ ಅವಕಾಶ ನೀಡಿದ್ದಾರೆ ಸಮಿತಿಯಿಂದ. ಅಕ್ರಮ ಸಕ್ರಮ ಯೋಜನೆ 50-50 ಅದನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು. ಗೊತ್ತಿದ್ದಂಗೆ ಆಲ್ರೆಡಿ ರಿಜೆಕ್ಟ್ ಆಗಿದೆ ಇದನ್ನ. ಸೊ DC ಮೇಡಮ್ ಗಮನಕ್ಕೆ ತಗೊಂಡ್ಬರ್ತೀನಿ. ಆಮೇಲೆ ಪರಿಶಿಷ್ಟ ಜಾತಿ ಬಲವಂತವಾಗಿ ತುಂಬಾ ಮಟ್ಟಿಗೆ ತಡೆ ಹಿಡಿದ್ವಿ. ಬೇರೆ ಏನಾದ್ರು ಹಿಂದೆ ಬರ್ರಿ ಒಂದು ಸ್ವಲ್ಪ. ಆಮೇಲೆ ಸೂಕ್ತ ವಸತಿ ಗೊತ್ತಿದ್ದಂಗೆ ಲಾಸ್ಟ್ ಮಂತ್ 31ಗೆ ಲಾಸ್ಟ್ ಯಾಕೆ ನಾಗರಾಜ್ ಹಂಗೆ ಮಾಡ್ತಿದ್ಯಾ? ಹಾಕಿದ್ದೀರಾ ಅನ್ಕೋತೀನಿ. ಇನ್ನೊಂದ್ಸರಿ PDO ಇಂದ ಎಲ್ಲ ಫೋಟೋ ತೆಗಿಬೇಕಾದ್ರೆ ಬಿಡಬೇಕು ಬೇರೆಯವರಿಗೆ, ಪತ್ರಕರ್ತರಿಗೆ. ವಿಂಡ್ ಫ್ಯಾನ್, ಸೋಲಾರ್ ಫ್ಯಾನ್ ಆಲ್ರೆಡಿ ತುಂಬಾ ಮೀಟಿಂಗ್ ಮಾಡಿದೀವಿ. ಇದೇನು ನಮ್ದು ನಿಮ್ದು ಸ್ವಂತ ಅಲ್ಲಪ್ಪ, ಹೋಗ್ಬೇಕು ಬೇರೆಯವ್ರಿಗೆ ಬಿಡಬೇಕು. ಬೇರೆಯವ್ರಿಗೆ ಒಂದು ಫೋಟೋ ಮಿಸ್ ಆದರೆ ನಮಗೆ ತೊಂದರೆ ಆಗುತ್ತಂತೀವಿ. ರುದ್ರಭೂಮಿ ಆಲ್ರೆಡಿ ಹೇಳಿದಂಗೆ ಲಾಸ್ಟ್ ಇಯರ್ ನಾವು ಕ್ಯಾಂಪೇನ್ ಮಾಡಿ ಎಲ್ಲ ಒತ್ತುವರಿನ ತೆರವುಗೊಳಿಸಿದ್ವಿ. ಎಲ್ಲಾದ್ರೂ ಬಾಕಿ ಇದ್ರೆ ಆಮೇಲೆ ಇನ್ನೊಂದು ನಮಗೆ ಜಾತಿವಾದ ರುದ್ರಭೂಮಿ ಕೊಡೋಕ್ಕೆ ಅವಕಾಶ ಇಲ್ಲ, ಧರ್ಮವಾದ ಕೊಡೋಕ್ಕೆ ಮಾತ್ರ ಅವಕಾಶ ಇದೆ. ಎಲ್ಲೆಲ್ಲಾದ್ರೂ ಸಮಸ್ಯೆ ಇದ್ರೆ ಪರ್ಟಿಕ್ಯುಲರ್ ಆಗಿ ಮತ್ತೆ ನಮ್ಮ ಗಮನಕ್ಕೆ ತಗೊಂಡ್ಬಂದು ಮಳೆಗಾಲ ಬೇರೆ ಬರ್ತಾ ಇದೆ, ಇಮಿಡಿಯೇಟ್ ಆಗಿ ನಾವು ಕ್ರಮ ಕೈಗೊಳ್ತೀವಿ. ಮೂಲಭೂತ ಸೌಕರ್ಯ ಶಾಸಕರ ಗಮನಕ್ಕೆ ತಗೊಂಡ್ಬರ್ತೀನಿ. ಎಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ PWD ಇರ್ಬೋದು, ನಿರ್ಮಿತಿ ಕೇಂದ್ರ DM ಅಲ್ಲಿಂದ ಸರ್ ಗಮನಕ್ಕೆ ತಗೊಂಡ್ಬಂದು ಕಣ್ಣು ಹಾಕೋ ಕೆಲಸ ಮಾಡ್ತೀನಿ. ಅಂಬೇಡ್ಕರ್ ವಸತಿ ಶಾಲೆ ಚೆಕ್ ಮಾಡ್ತೀವಿ. ಆಮೇಲೆ ಆಲ್ರೆಡಿ ನನ್ನ ಗಮನಕ್ಕೂ ಇದೆ ಖಾಸಗಿ ಏನು ಸ್ಕಾಲರ್ಶಿಪ್, ಅದಕ್ಕೆ ಆಲ್ರೆಡಿ ಸಂಬಂಧಪಟ್ಟ ಇಲಾಖೆಯವರಿಗೆ ಮಾತಾಡಿದ್ದೀನಿ, ಅದಕ್ಕೂ ಕ್ರಮ ಕೈಗೊಳ್ತೀವಿ. ಆಮೇಲೆ ಇಟ್ಕೊಂಡ್ರಿ ಮೀಟಿಂಗ್ ಮಾಡ್ತೀವಿ ಎಲ್ಲ ಪ್ರೈವೇಟ್ ಸ್ಕೂಲ್ಸ್ಗೂ. ಆಮೇಲೆ RT ಯೋಜನೆ ಎಲ್ಲರೂ ಟ್ರಾನ್ಸ್ಪರೆಂಟ್ ಆಗಂಗೆ ಟ್ರೈ ಮಾಡ್ತೀವಿ. ಬೀಜ ಗೊಬ್ಬರ ಆಲ್ರೆಡಿ ಲಾಸ್ಟ್ ಟೈಮ್ ಅಗ್ರಿಕಲ್ಚರ್ AD ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಎಲ್ಲ ರೈತ ಸಂಘಟನೆಗಳಿದ್ರು, ಎಲ್ಲ ಸಂಘಟನೆಗಳು ಇದ್ರು. ಇನ್ನೊಂದು ಕೂಡ ಅವಶ್ಯಕತೆ ಇದ್ರೆ ಇನ್ನೊಂದು ಮೀಟಿಂಗ್ ಮಾಡ್ತೀವಿ. ಎಲ್ಲಾದ್ರೂ ಪರ್ಟಿಕ್ಯುಲರ್ ಆಗಿ ಸಮಸ್ಯೆ ಇದ್ರೆ ನಾನು ಮತ್ತೆ DSP ಸರ್ ಖುದ್ದಾಗಿ ಅಟೆಂಡ್ ಮಾಡ್ತೀವಿ. ಆಮೇಲೆ ಹಾಸ್ಪಿಟಲ್ ಒಂದು ನೀವು ಸರ್ಜನ್ ಡಾಕ್ಟರ್ಸ್ ಅದೇನಾಗಿದೆ ಆಲ್ರೆಡಿ ಎಲ್ಲಾನು ವೇಕೆನ್ಸಿ, ನಾಟ್ ಓನ್ಲಿ ಹಾಸ್ಪಿಟಲ್, ಎಂಟೈರ್ ತಾಲೂಕು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಲ್ಲೆಲ್ಲಿ ಪೋಸ್ಟ್ ವೇಕೆಂಟ್ ಇದಾವೆ, ಇನ್ಕ್ಲೂಡಿಂಗ್ ರೆವಿನ್ಯೂ, ಪೊಲೀಸ್ ಇರ್ಬೋದು, ಹೆಲ್ತ್, ಎಜುಕೇಶನ್ ಎಲ್ಲದಕ್ಕೂ ವೇಕೆನ್ಸಿ ಲಿಸ್ಟ್ ತಗೊಂಡಿದ್ದಾರೆ. ಸೊ ನಿಮಗೆ ಗೊತ್ತಿದ್ದಂಗೆ ಈ ಮಂತ್ ವರ್ಗೂ ಎಕ್ಸ್ಟೆಂಡ್ ಆಗಿದೆ ಟ್ರಾನ್ಸ್ಫರ್ಸ್. ಸೊ ಆದಷ್ಟು ಸರ್ ಗಮನಕ್ಕೆ ತಗೊಂಡು ಫಿಲ್ ಮಾಡಿಸ್ತೀವಿ. ಬಸ್ ವ್ಯವಸ್ಥೆ ಎಲ್ಲಾದ್ರೂ ಇದ್ರೆ ಪರ್ಟಿಕ್ಯುಲರ್ ಆಗಿ ಈಗ ಆಲ್ರೆಡಿ ಎಲ್ಲೆಲ್ಲಿ ಇಶ್ಯೂಸ್ ಬಂದಿದ್ದಾವೋ ನಾವು ಮನೆ ಮನೆಗೆ ಶಾಸಕರು ಕಾರ್ಯಕ್ರಮಕ್ಕೆ ಹೋದಾಗೆ ಅಲ್ಲಿ ವ್ಯವಸ್ಥೆ ಮಾಡ್ತಿದ್ದೀವಿ. ನೆಕ್ಸ್ಟ್ ಮಂತು ಎಕ್ಸಸ್ ಆಫ್ ಬಸ್ಸಸ್ ಬರ್ತಾ ಇದ್ದಾವೆ ನಮ್ಮ ಕಲ್ಯಾಣ ಕರ್ನಾಟಕ ಡಿಪೋಗೆ, ಅಲ್ಲಿಂದ ಇಲ್ಲಿಗೂ ತಲುಪೋ ವ್ಯವಸ್ಥೆ ಮಾಡ್ತೀವಿ. ಮೊರಾರ್ಜಿ ವಸತಿ ಶಾಲೆ ಅದು ಆಲ್ರೆಡಿ ಅಂದರೆ ಇಷ್ಟೇ ಸೀಟು ಅಂತ ಸೀಮಿತವಾಗಿರುತ್ತೆ. ಬಟ್ ಎಲ್ಲಿ ಅವಶ್ಯಕತೆ ಇದೆಯೋ, ಯಾರ ಮಕ್ಕಳಿಗೆ ತುಂಬ ನೆಸೆಸರಿ ಇದೆಯೋ, ಅಂದರೆ ಮೆರಿಟ್ ಲಿಸ್ಟ್ ಇರೋವಾಗ ಎಲ್ರಿಗೂ ಆಗುತ್ತೆ. ಸೊ ನೀವು ಕೇಳ್ತಾ ಇರೋದು ಮೆರಿಟಲ್ಲಿ ಇಲ್ಲದೆ ಇರೋರು, ಇನ್ನೂ ಓದೋಕ್ಕೆ ಏನಂದರೆ ಫೈನಾನ್ಷಿಯಲಿ ಅವ್ರ ಕೈಲಿ ಆಗಲ್ಲ ಅನ್ನೋರಿಗೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ. ಇನ್ನೊಂದು ಈಗ ಆಲ್ರೆಡಿ APMC ಕೂಡ ನಾವು ನೇರವಾಗಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿದ್ದೀವಿ. ಏನಾಗ್ತಿದೆ ಅಂದರೆ ಗ್ಯಾಪ್ ಬಿಟ್ವೀನ್ ನಮ್ಮ
ಶೀಘ್ರದಲ್ಲಿ ಕೈಗೊಳ್ಳಕ್ಕೆ ಮಾಡ್ತೀವಿ. ಆಮೇಲೆ ಬೀಜ ಗೊಬ್ಬರದ್ದು ಕೂಡ ಅಂದ್ರೆ ಅದೇ ಸ್ಕೇರ್ಸಿಟಿ ಆಗುತ್ತೆ ಅನ್ನೋದು ಒಂದು, ಜಾಸ್ತಿ ದುಡ್ಡಿಗೆ ಮಾಡ್ತಾರೆ ಅನ್ನೋದು ಒಂದು. ಲಾಸ್ಟ್ ಟೈಮ್ ಕೂಡ ತುಂಬಾ FIR ಆಗಿದ್ವಿ. ಈಗಲೂ ಕೂಡ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಆಲ್ರೆಡಿ ಒಂದೆರಡು ಶಾಪ್ಗೆ AD ಅಗ್ರಿಕಲ್ಚರ್ ನೇತೃತ್ವದಲ್ಲಿ. ಸೊ ಏನಾದರೂ ಆ ಥರ ಕಂಡು ಬಂದರೆ ಕಟ್ಟುನಿಟ್ಟಿನ ಕ್ರಮ ಅಂತೂ ಕೈಗೊಳ್ತೀವಿ. ಎಲ್ಲ ಅಂದರೆ ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನೇನು ಅಧಿಕಾರ, ರೈಟ್ಸು, ಪವರ್ಸ್ ಇದಾವೋ ಎಲ್ಲ ಶೆಡ್ಯೂಲ್ ಟ್ರೈಬ್, ಶೆಡ್ಯೂಲ್ ಕ್ಯಾಸ್ಟ್ಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾನು ಮತ್ತು ನನ್ನ ಸಿಬ್ಬಂದಿ ಎಲ್ಲರೂ ಕೂಡ ಮನಸೋ ಇಚ್ಛೆ ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ. ಧನ್ಯವಾದಗಳು.